Hello guys, welcome back to our YouTube channel. Ever since I was a kid, I've been a ಜಾಸ್ತಿ ದಿವಸ ಆದ್ಮೇಲೆ ಸಿಗ್ತಾ ಇದ್ದೀವಿ. ಸ್ವಲ್ಪ ಹಾಸ್ಪಿಟ್ಲಿಗೆ ಓಡಾಟ ಇತ್ತು. ಏನಿಲ್ಲ ಗೈಸ್, ಇವತ್ತು ಹೊಸ್ತಡ್ಕು ಬ್ಲಾಗ್. ನಮ್ಮ ಮನೇಲಿ ಶುಕ್ರವಾರ ಯಾರು ತಿನ್ನಲ್ಲ, ಶನಿವಾರ ಅಂತೂ ನಮ್ಮ ಮನೆಯವರು ತಿನ್ನಲ್ಲ. ಅದಕ್ಕೆ ಭಾನುವಾರ ಹೊಸ್ತಡ್ಕು ಮಾಡೋಣ ಅಂದ್ಬಿಟ್ಟು ಇವತ್ತು ಹೊಸ್ತಡ್ಕು ನೋಡ್ತಾ ಇದ್ದೀವಿ. ಅದೇ ಬ್ಲಾಗ್ ಇವತ್ತಿನ ದಿವಸ ತೋರಿಸೋಣ ಅಂತ ಇದ್ದೀವಿ. ಬನ್ನಿ ಗೈಸ್. ಗೈಸ್ ಇವನು ಏನೋ ನಿನ್ನ ಹೆಸರು? ರಕ್ಷಿತ್. ಗೈಸ್ ನಮ್ಮ ಅತ್ತೆ ಮಗ. ಗೈಸ್ ಬನ್ನಿ ಮೇಲ್ಗಡೆ ಅಡುಗೆ ಮಾಡಿಕೊಂಡು ಇವತ್ತಿನ ದಿವಸ ಏನು ಮಾಡ್ತೀವಿ, ಹೊಸ್ತಡ್ಕು ಹೆಂಗೆ ಆಚರಿಸ್ತೀವಿ ಅನ್ನೋದು ಬ್ಲಾಗಲ್ಲಿ ನೋಡೋಣ. ಬನ್ನಿ ಗೈಸ್ ಮೇಲ್ಗಡೆ ಹೋಗೋಣ. ಹಾಯ್ ಗೈಸ್, ಎಲ್ಲ ಹೇಗಿದ್ದೀರಾ? ಮಕ್ಕಳು ದಿನ ಆದ್ಮೇಲೆ ಗೈಸ್ ಹಾಯ್. ಫುಲ್ಲು ಹೊಸ್ತಡ್ಕು ಗೈಸ್. ಗೈಸ್ ನಮ್ಮಮ್ಮ ಹ್ಯಾಪಿ ಯುಗಾದಿ ರಿಲೇಟೆಡ್ ವಿಶಸ್ ಮತ್ತೆ ಹ್ಯಾಪಿ ಹೊಸ್ತಡ್ಕು. ಮೇನ್ ಅದೇ ನಮಗೆ. ಗೈಸ್ ನಮಗೆ ಮೇಯ್ನೇ ಬಂದು ಹೊಸ್ತಡ್ಕು ಅಲ್ವಾ ಗೈಸ್. ಯುಗಾದಿ ಎಲ್ಲ ಸುಮ್ಮನೆ ಸ್ನಾನ ಮಾಡೋಕೆ ಅಷ್ಟೇ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ತಿನ್ನೋಕ್ಕೆಲ್ಲ ಹೊಸ್ತಡ್ಕೊನೆ. ನಿನ್ ಜನ್ಮಕ್ಕೆ ಹೋಗೋ. ಓಕೆ ಬನ್ನಿ ಗೈಸ್, ದಿವಸ ಹೆಂಗಿರುತ್ತೆ ನೋಡೋಣ. ನಿಮ್ಗೂ ಈ ವಿಡಿಯೋ ಎಂಜಾಯ್ ಮಾಡ್ತೀರಾ ಅನ್ಕೋತೀನಿ. ಬನ್ನಿ ಹಿಡ್ಕೊ. ಹಾಯ್ ಹಾಯ್. ನೀವೇನು ಮಾಡ್ತಾ ಇರೋದು? ಬಿರಿಯಾನಿಗೆ ಮಸಾಲೆ ರುಬ್ತಾ ಇದ್ದೀನಿ. ತೋರಿಸಿ ಒಂದ್ಸತಿ. ಗ್ರೀನ್ ಮಸಾಲೆ, ಗ್ರೀನ್. ಓಕೆ. ಯಾರು ಮೊಟ್ಟೆ ಪಟ್ಟೆ ಹಾಕಿರೋದು? ಅತ್ತೆ ನೀವೇನು ಮಾಡ್ತಾ ಇರೋದು? ಹಾಯ್, ನಾನು ಮಟನ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಮಟನ್ ಸಾಂಬಾರ್. ನೀವೇನು ಮಾಡ್ತಾ ಇರೋದು? ನಾನು ಆಂಟಿ ಹೇಳ್ಕೊಟ್ಟಿರೋ ಚಿಕನ್ ಚಾಪ್ಸ್. ಚಿಕನ್ ಚಾಪ್ಸ್. ನೀವೇನು ಮಾಡ್ತಾ ಇರೋದು? ನಾವು ಎಲ್ರಿಗೂ ತೋರಿಸೋ ಪ್ಲಾನ್ ಮಾಡ್ತಾ ಇರೋದು. ಏನ ಫೋನ್ನ. ಸರ್ ನೀವೇನು ನೋಡ್ತಾ ಇರೋದು? ನಾನು ಸದ್ಯಕ್ಕೆ ಕಣ್ಣೂರಿಗೆ ಅಳ್ತಾ ಇದ್ದೀನಿ. ಹೇಳ್ತಾ ಇದ್ದೀರಾ ಮೇಡಮ್? ಹಾಯ್ ನೀವೇನು ಮಾಡ್ತಾ ಇರೋದು? ಹಾಯ್, ಹೌ ಆರ್ ಯು? ನೀವೇನು ಮಾಡ್ತಾ ಇದ್ದೀರಾ? ನಾನು ಒಲೆ ಉರಿಸ್ತಾ ಇದ್ದೀನಿ. ಏನಾಗಿತ್ತು ನಮ್ಮ ಮನೇಲಿ ರೆಸಿಪಿ? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಗೈಸ್ ಅದೆಲ್ಲ ಸುಳ್ಳು ಹೇಳ್ತಾನೆ, ಬರೀ ಚಿಕನ್ ಬಿರಿಯಾನಿ. ಗೈಸ್ ಗೊತ್ತಿರಲಿಲ್ಲ ಗೈಸ್, ಮಟನು ತೋರಿಸೋರು ಏನು ತಗಂತ ಗೊತ್ತಾಗಬೇಕಲ್ಲ ಗೈಸ್. ಮಟನ್ ಸಾಂಬಾರ್. ಮಟನ್ ಸಾಂಬಾರ್. ಮಟನ್ ಸಾಂಬಾರ್ ಇದು ನೋಡು, ಇದು ಮಟನ್ ಸಾಂಬಾರ್ಗೆ ಗೈಸ್ ಮಟನ್ ಸಾಂಬಾರ್ಗೆ ಮಸಾಲೆ. ಗೈಸ್ ನಿಮ್ಗೆ ಏನಾದರೂ ರೆಸಿಪಿ ಬೇಕು ಅಂದ್ರೆ ಗೈಸ್ ಇವ್ರನ್ನ ಕೇಳಿ ಗೈಸ್, ಕಮೆಂಟ್ ಮಾಡಿ ಗೈಸ್, ರೆಸಿಪಿ ಕೊಡ್ತಾರೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ರೆಸಿಪಿ ಗೈಸ್. ಸೊ ಬಾಯ್ ಗೈಸ್, ಇವಾಗ ಕೆಳಗಡೆ ಹೋಗೋಣ ಬನ್ನಿ. ನೀರಂತೆ ಕೊಟ್ಬಿಟ್ಟು ಬರೋಣ. ಸರಿ ಗೈಸ್, ಫಸ್ಟು ಟೀಪಲ್ಲಿ ಕೀ ಐತೆ, ಕೀ ಎತ್ಕೊಂಡು ಹೋಗೋಣ. ಓಕೆ ಸರಿ ಗೈಸ್, ಇವಾಗ ಮೆಟ್ಲು ಇಳಿತಾ ಇದ್ದೀನಿ. ಸ್ಯಾಟಿಫಿಕ್ಷನ್ ಏನೂ ಆಗಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸೊ ಗೈಸ್, ಟೀಪೈ ಮೇಲೆ ಇದ್ದಿದ್ದು ಕೀನ ಅಡುಗೆ ಮನೇಲಿ ಹೋಗಿ ಹುಡುಕ್ತಾ ಇದ್ದೀನಿ ನಾನು. ಈಗ ಮತ್ತೆ ಮೇಲೆ ಹೋಗೋ ಸಮಯ. ಮೇಲೆ ಹೋಗ್ಬೇಕು ಈಗ ಗೈಸ್. ಮೇಲೆ ಹೋಗ್ಬಿಟ್ಟು ಕೆಳಗಡೆ ಮತ್ತೆ ಹೋಗ್ಬೇಕು. ಈಗ ಕೆಳಗಡೆ ಹೋಗ್ಬಿಟ್ಟು ಅಜ್ಜಿಗೆ ನೀರು ಕೊಟ್ಬಿಟ್ಟು ಹೋಗ್ಬೇಕು. ಓಕೆ, ಮತ್ತೆ ಕೆಳಗಡೆ ಇದ್ದೀನಿ ಗೈಸ್, ನೋಡ್ತೀರಾ? ಬನ್ನಿ ಗೈಸ್, ಚಲೋ ಚಲೋ ಚಲೋ. ಆಯ್ತು, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಮತ್ತೆ ಮನೆ. ಕೊಡಪ್ಪ ಅವ್ರಿಗೆ ನೀರು. ಇವರು ನಮ್ಮ ಅಜ್ಜಿ. ಅಜ್ಜಿ ಏನು ಮಾಡ್ತಾ ಇದ್ದೀರಾ? ಹೂ ಪಡಿಸ್ತಾ ಇದ್ದೀನಿ. ಓಕೆ ಅಜ್ಜಿ, ಬಾಟ್ಲು ಬಾಟ್ಲಿಲ್ಲ, ದೊಡ್ಡ ಬಾಟ್ಲಿ ಇಟ್ಕೊಂಡು ಹೋಗಿ ಒಂದು ಅರ್ಧ ಇಟ್ಕೊಂಡು ಅದ್ರಲ್ಲಿ ಗಾಯ್ಸ್, ದೊಡ್ಡದ್ರಲ್ಲಿ ನೀರು ಹಿಡಿಯೋದಂದರೆ ಫುಲ್ ಕಷ್ಟ ಆಗಿದೆ. ಫಸ್ಟು
ತರೋಣ ಅಂತ ಅವ್ರನ್ನ ಕರೆದುಬಿಟ್ಟಣ ಫಸ್ಟು ಬನ್ನಿ ಗೈಸ್ ಹೆಲ್ಪ್ ಓಕೆ ಹೆಲ್ಪ್ ಬೇಕಾಗಿತ್ತು ಒಂಚೂರು ಬನ್ನಿ ಗೈಸ್ ಆಂಟಿ ಒಂದು ನಿಮಿಷ ಕರ್ಕೊಂಡು ಹೋಗ್ತೀನಿ ಆಂಟಿ ಅದು ಬ್ಲಾಗ್ ಮಾಡ್ತಾ ಇದೀವಲ್ಲ ಅದಕ್ಕೆ ನೀರು ಹಿಡಿಬೇಕು ಅಜ್ಜಿಗೆ ಅದಕ್ಕೆ ಅದು ಪಾತ್ರ ತೆಗೆದಿಸ್ಬೇಕು ಇವರು ನಮ್ಮ ಫಸ್ಟ್ ಫ್ಲೋರ್ ತನ್ಮಯ್ ಅಂತ ಇವ್ರ ಅಣ್ಣ ಹೆಸರು ತರುಣ್ ಅಂತ ಇವಾಗ ನಮ್ಮ ಜೊತೆ ಇದೆ ಕೊಡ್ತೇವೆ ಬನ್ನಿ ಹೋಗೋಣ ತುಂಬ ಕ್ಲಿಪ್ಪರ್ ಹಾಕೋಬಿಡ್ತೀನಿ ಇವಾಗ ಸೀದಾ ಮನೆಗೆ ಹೋಗೋಣ ತುಂಬ ಈ ಪಾತ್ರೆ ಇತ್ತು ಒಂಚೂರು ಇಟ್ಟು ಅಲ್ಲ ಅಲ್ಲ ಇಟ್ಟು ಈ ಕ್ಯಾಪ್ ಬಂದು ಕ್ಯಾಪ್ ಬಂದು ಇದು ಅದು 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 ಮಾಡಿ ಇದು ಬಾ ಕೆಳಗಡೆ ಇದು ಇದು ಕೆಳಗಡೆ ಗೈಸ್ ಗೈಸ್ ಇದು ನಮ್ಮ ಮನೆ ಫಸ್ಟ್ ಫ್ಲೋರಲ್ಲಿ ನಾವಿದ್ದೀವಿ ಫಸ್ಟು ನಾವು ಅಲ್ಲಿದ್ವಿ ಇವಾಗ ಖಾಲಿ ಮಾಡಿ ಇಲ್ಲಿ ಬಂದಿದ್ದೀವಿ ಗೈಸ್ ಓಕೆ ಗೈಸ್ ಹಾಯ್ ಗಾಯ್ಸ್, ನಾನೇ ತನ್ಮಯ್. ನಾನು ಫಸ್ಟ್ ಫ್ಲೋರ್ ಇವ್ರ ಮನೆಯಿಂದ ಇದ್ದೀನಿ. ಸೊ ಗೈಸ್ ಇವಾಗ ತನ್ಮಯ್ ಅವ್ರ ಮನೆಗೆ ಬಿಟ್ಬಿಟ್ಟು ನಾನು ಮೇಲೆ ಹೋಗ್ಬೇಕು ಗೈಸ್ ಒಂದು ಚಿಂದಿ ಚಿತ್ರಾನ್ನ ಗೈಸ್ ಬಾರ್ತಿದೆ ಚಿಕನ್ ಬಿರಿಯಾನಿ ಹಾಕೈತೆ ಬನ್ನಿ ಗೈಸ್ ಬೇಡಪ್ಪ ಓಕೆ ಬಾಯ್ ಗೈಸ್. ಬಾಯ್ ಅಂತ ನೋಡಿದೆ ಬಾಯ್ 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 ತನ್ಮಯ್ ಬಾಯ್. ಸೊ ಬನ್ನಿ ಗೈಸ್ ಹತ್ತು ಬಿಡೋಣ ಫಟಾಫಟ್ ಅಂತ ಕ್ಯಾಮ್ರಾ ಶೇಕ್ ಆಗ್ತಾ ಇದೆ ಆಗ ಗೈಸ್ ಸುಸ್ತಾಗ್ಬಿಡ್ತು ಗೈಸ್ ಫುಲ್ಲು ಸುಸ್ತು ಗೈಸ್. ಓಕೆ ಗಾಯ್ಸ್, ನೋಡಿ ಇವತ್ತು ಆಗಲೇ ಇಂಟ್ರೋ ಕೊಟ್ರಲ್ಲ, ಹೇಳಿ ಪುನಿ ನೋಡಿ ಗೈಸ್ ಹ್ಯಾಂಡ್ ಓವರಿಂಗ್ ಟು ಹರ್. ಬಿರಿಯಾನಿ ಮಾಡ್ತಿದ್ದಾನೆ ಗೈಸ್. ಬಿರಿಯಾನಿ ಏನು ಬಿರಿಯಾನಿ? ಅದು ತಿಂದಾದ್ಮೇಲೆ ಹೇಳ್ತೀನಿ ಗೈಸ್, ತಿಂದಾದ್ಮೇಲೆ. ಚಿಕನ್ ಬಿರಿಯಾನಿ ಗೈಸ್. ನೋಡಿ ಒಲೆ ಧಗ 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 ಅಂತ ಉರಿಸ್ತಾವನೆ ಗೈಸ್. ಇಲ್ಲಿ ನೋಡಿ ಸ್ಟವಲ್ಲಿ ಏನಿದು ಚಿಕನ್ ಚಾಪ್ಸ್ ನಮ್ಮ ಮಧುರ ಅವರು ಮತ್ತು ನಮ್ಮ ಅಮ್ಮ ಅವರು ಸೇರಿಕೊಂಡು ಮಾಡ್ತಿದ್ದಾರೆ. ಮಸಾಲೆ ಎಲ್ಲ ಅವ್ರು ಹಾಕ್ಕೊಟ್ಟಿದ್ದಾರೆ. ತಿರ್ಸೋದು ಉರ್ಸೋದು ಎಲ್ಲ ಇವ್ರದೇ ಗೈಸ್. ಆಮೇಲೆ ಇನ್ನೊಂದು ರೆಸಿಪಿ ಏನು ಗೊತ್ತಾ ಇವತ್ತು? ಮಟನ್ ಸಾಂಬಾರ್. ಇದಕ್ಕೆ ಮುದ್ದೆ ಹಚ್ಕೊಂಡು ತಿಂತಿದ್ರೆ ಗಾಯ್ಸ್, ಸ್ವರ್ಗ 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 ಗಾಯ್ಸ್. ಮಟನ್ ತಳ್ತಾ ಇರ್ಬೇಕು ಗೈಸ್. ಇದು ಬಿರಿಯಾನಿದು ಮತ್ತು ಮಟನ್ ಸಾರ್ದು, ಚಿಕನ್ ಚಾಪ್ಸ್ದು ಏನಾದರೂ ರೆಸಿಪಿ ಬೇಕು ಅಂದರೆ ಇಲ್ಲಿ ನೋಡಿ ಗೈಸ್, ಇವರು ನಮ್ಮ ಮಾತೃಶ್ರೀಯವರು, ನಮ್ಮ ಹೊಟ್ಟೆ ತುಂಬಿಸೋರು ಇವರೇ ಗಾಯ್ಸ್. ನೋಡಿ ಗಾಯ್ಸ್, ಏನೋ ರುಬ್ತವ್ರೆ. ಏನು ಮಮ್ಮ ಇದು? ಮಟನ್ ಸಾಂಬಾರ್ಗೆ ಇನ್ನೂ ಮಸಾಲೆ ರುಬ್ತಿದ್ದಾರೆ. ಇದು ಇವಾಗ ಪೆಪ್ಪರ್ ಪೌಡ್ರು ರೆಡಿ ಮಾಡಿ ಇಟ್ಟಿದ್ದಾರೆ. ಮಿಕ್ಸಿ ಸೌಂಡ್ ಗಾಯ್ಸ್ ಸ್ವಲ್ಪ. ಗೈಸ್ ಇವರು ನಮ್ಮ ಅತ್ತೆ ಗಾಯ್ಸ್. ಇವರು ನಮ್ಮ ಅತ್ತೆ ಗಾಯ್ಸ್. ಹೆಸರು ಲತಾ ಅಂತ. ಇಷ್ಟೊತ್ತವರೆಗೂ ಕುಳ್ಳ ನಿಮ್ಗೆಲ್ಲ ತೋರಿಸ್ತಾ ಇದ್ನಲ್ಲ ಗಾಯ್ಸ್ ವಿಡಿಯೋ, ಅವ್ರ ಅಮ್ಮ ಗಾಯ್ಸ್. ಇವರು ಆ ಸುಪುತ್ರನ ಎತ್ತಿರೋ ಮಾತೃಶ್ರೀ ಗಾಯ್ಸ್. ಇವರು ಮಾತೃಶ್ರೀ. ಬರೀ ನಗದ್ ಬಿಟ್ರಿ ಏನು ಬರಲ್ಲ ಗಾಯ್ಸ್ ಈ ಅಮ್ಮಂಗೆ. ಓಕೆ ಮಧುರ ಅವರೇ, ಎಷ್ಟೊಂದು ದಿನ ಆದ್ಮೇಲೆ ಮೀಟ್ ಮಾಡ್ತಿದೀವಿ ನಮ್ಮ ಸಬ್ಸ್ಕ್ರೈಬರ್ಸ್ನ ಮತ್ತೆ ನಮ್ಮ ಜನಗಳನ್ನ ಗೈಸ್. ಮಿಸ್ ಮಾಡ್ಕೊಂಡು ಇವಾಗ ಗೈಸ್ ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಗೈಸ್ ಬರೋದೇ 3 ಜನ ಗೈಸ್. 3 ಜನ 3 ಜನಕ್ಕೆ ಮೇಲೆ ಇನ್ಯಾರು ಬರಲ್ಲ. ಅದರಿಂದ ಬ್ಲಾಗ್ ಲೇಟ್ ಆಗ್ತಾ ಇದೆ, ರೀಲ್ಸು ಬರ್ತಾ ಇಲ್ಲ. ಅದಕ್ಕೆ ಗೈಸ್ ಇಲ್ಲ ಸ್ವಲ್ಪ ಟೈಮ್ ತಗೊಂಡು ಮಾಡ್ತೀವಿ ಗೈಸ್. ಇಷ್ಟು ದಿನ ಹಾಸ್ಪಿಟಲ್ ಇವ್ರಿಗೆ ಸ್ವಲ್ಪ ಲೆಗ್ದು ಆಪ್ರೇಷನ್ ಎಲ್ಲ ಇತ್ತು, ಸೊ ಅದೆಲ್ಲ ಕ್ಯಾನ್ಸಲ್ ಆಯ್ತು. ಇವಾಗ ಹಂಗೆ ಡಾಕ್ಟರ್ ಹೇಳಿದ್ದಾರೆ ಹಂಗೆ ಟ್ಯಾಬ್ಲೆಟ್ ಎಲ್ಲ ಟ್ರೀಟ್ಮೆಂಟ್ ರೆಕ್ಯೂರ್ ಮಾಡೋಣ ಅಂತ. ಅದಕ್ಕೆ ಗೈಸ್ ಇವಾಗ ಬ್ಲಾಗ್ ತಿರ್ಗಾ ಸ್ಟಾರ್ಟ್ ಮಾಡಿದ್ದೀವಿ. ಸಪೋರ್ಟ್ ಮಾಡಿ ಗೈಸ್. ಇಷ್ಟು ದಿನ ಸಪೋರ್ಟ್ ಮಾಡ್ಕೊಂಡು ಇದ್ದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಗೈಸ್. ಇವತ್ತೆಲ್ಲ ಯುಗಾದಿ ಹೆಂಗಾಯ್ತು ಗೈಸ್? ಸ್ವೀಟ್ ಎಲ್ಲ ಬಿಟ್ಟಾಕಿ ಮಾಡಿದ್ರಿ ಅದನ್ನೆಲ್ಲ ಕಮೆಂಟ್ ಮಾಡಿ. ಹೊಸ್ತಡ್ಕು ಹೆಂಗಾಯ್ತು ಅಂತ ಕಮೆಂಟ್ ಮಾಡಿದ್ವಿ. ನಮ್ದು ಇವತ್ತು ಶುಕ್ರವಾರ ಶನಿವಾರ ನಾವು ತಿನ್ನಲ್ಲ ಗೈಸ್, ಸ್ವಲ್ಪ ದೇವ್ರ ಭಕ್ತರು ಜಾಸ್ತಿ. ಅದಕ್ಕೆ ನೋಡಿ ಗೈಸ್ ಇವತ್ತು ಫುಲ್ ಎಲ್ಲ ತಯಾರು ಮಾಡಿಬಿಟ್ಟಿದ್ದೀವಿ.
ನೋಡಿ ಗೈಸ್. ನಮ್ ತ್ರಿಷಾ ಎಲ್ಲಾರ್ಗು ಹೆಲ್ಪ್ ಮಾಡ್ಕೊಡ್ತಾಳೆ, ರುಬ್ಕೊಡೋದು, ಆಮೇಲೆ ಬಿರಿಯಾನಿ ಚಟ್ನಿ ಮಾಡೋದು ಎಲ್ಲ ರೆಸಿಪಿ. ಇಲ್ಲ ಗೈಸ್, ನಮ್ಮ ಮಾತೃಶ್ರೀ ಅವರು. ಗೈಸ್ ಚೆನ್ನಾಗಿ ತಿನ್ಬಿಟ್ಟು ಗಡತ್ತಾಗಿ ಚೊಕಬರ ಆಡೋದು ಹೇಳ್ಕೊಡ್ತೀನಿ. ಸರ್ಗೆ ಕುಕ್ಕದೇ ಬರಲ್ಲ ಗೈಸ್, ಕವಡೆ ಕುಕ್ಕದೇ ಬರಲ್ಲ ಗಾಯ್ಸ್. ನೆನೆ ಚಕ್ಕವರ ಆಡ್ತಿದ್ವಿ ಗಾಯ್ಸ್. ಎಷ್ಟು ಕಾಮಿಡಿ ಮಾಡಿದ್ರೆ ಗೆಲ್ಲಕ್ಕಾಗಿಲ್ಲ ಅಂದ್ರೂ ಅಷ್ಟು ಮಾತಾಡ್ದ ಗಾಯ್ಸ್. ಆಡಿರೋ ಅಷ್ಟು ಟೀಮಲ್ಲಿ ಪುನಿ ಮತ್ತೆ ತ್ರಿಷಾ ಒನ್ ಟೀಮು, ನಾನು ಆಂಟಿ ಒನ್ ಟೀಮು. ಫಸ್ಟ್ ಮ್ಯಾಚ್ ಅಷ್ಟೇ ತ್ರಿಷಾ ಪುನಿ ಗೆದ್ದಿದ್ದು, ಆಮೇಲೆ 3 ಮ್ಯಾಚ್ ನಾನು ಆಂಟಿ. ಒಂದು ಮ್ಯಾಚ್ ಗೆಲ್ಸಿಲ್ಲ ಗೈಸ್. ನನ್ನ 30 ರೂಪಾಯಿ ಲಾಸ್ ಮಾಡ್ಕೊಂಡಿದ್ದೀನಿ ಗೈಸ್. 30 ರೂಪಾಯಿ ಲಾಸ್ ಮಾಡ್ಕೊಂಡಿದ್ದೀನಿ. ಯಾರಿಂದ ಗೈಸ್ ಇಲ್ಲೋಡಿ ಗೈಸ್, ಇವನಿಂದ. ಗೈ ಮುಖ ತೋರ್ಸು, ಸ್ವಲ್ಪ ಒಂದಕ್ಕೂ ಸಾಕಾಗಲ್ಲ. ಮುಖ ತೋರ್ಸು. ಏನ್ ಡವ್ ಮಾಡ್ತಾವ ನೋಡಿ ಗೈಸ್. ಇಲ್ಲಿ ಬಿರಿಯಾನಿಗೆ ನೀರ್ ಹಾಕೋದಿಕ್ಕೆ ಅಳತೆ ಮಾಡ್ತಾವ್ರೆ ಗೈಸ್. ನೀರ್ ಅಳತೆ ಮಾಡ್ತಾವ ನೋಡಿ ಗೈಸ್. ಬಾಹುಬಲಿ ನೀರ್ ಕ್ಯಾನ್ ಎತ್ಬಿಡವ್ರೆ ಗೈಸ್. ಆದ್ರೆ ನೀರ್ ಇರೋದೇ ಇಷ್ಟು ಗೈಸ್. ನೋಡಿ ಗೈಸ್, ಇಷ್ಟೇ ಗೈಸ್ ಈ ಅಮ್ಮಂದು ಬರೀ ಕಿಸಿಯದೆ. ಮತ್ತೆ ಗೈಸ್ ನೀವು ಯಾರಾದ್ರೂ ಮಳೇಲಿ ಏನಾದ್ರು ನಿಂದಿದ್ರೆ ಆನೆಕಲ್ಲಲ್ಲೆಲ್ಲ ಆಟ ಆಡಿದ್ರೆ. ನಾನು ನಿನ್ನೆ ಅವಾಗ ರೀಲ್ಸ್ ನೋಡುವಾಗ ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೆ, ಪಾಪ ಯಾರ್ಯಾರು ತಿಂದು ಬಿಟ್ಟಿದ್ದಾರೆ ಗೈಸ್ ಆಲಿಕಲ್ನ. ಪಾಪ ಎಲ್ಲ ಹುಷಾರಾಗಿರಿ ಗೈಸ್, ಎಲ್ಲ ಹುಷಾರಾಗಿರಿ. ಏನಾದ್ರು ಆದ್ರೆ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಎಲ್ಲ ಸೇಫ್ ಆಗಿರಿ ಗೈಸ್. ಅಷ್ಟೇ. ಪುಣ್ಯ ನಾವಿರೋ ಕಡೆ ನಮಗ್ ಬಂದಿಲ್ಲ, ಆನೆಕಲ್ಲೇ ಬಂದಿಲ್ಲ ಗೈಸ್. ಮಳೆ ಬಂತು, ಬಂದೇ ಇಲ್ಲ, ಈಚೆನೆ ಹೋಗಿಲ್ಲ ಗೈಸ್. ಮಳೆ ನೆನೆದೇ ಇಲ್ಲ ನಾವು. ಆದ್ರೂ ಅನ್ಕೋತಿದ್ವಿ ನಮ್ ಕಡೆನೂ ಬರ್ಬೇಕು ಅಂತ. ಇದೆಲ್ಲ ಕೇಳಾದ್ಮೇಲೆ ಬೇಡ ಗೈಸ್. ನಮ್ ಬೆಂಗಳೂರು ಹಂಗೆ ಇರ್ಲಿ, ಕಾಶ್ಮೀರ ಬೇಡ, ಹಿಮಾಲಯ ಬೇಡ. ಓಕೆ ಗೈಸ್, ಸರಿ ಗೈಸ್. ಎಲ್ಲ ಸ್ವಲ್ಪ ಅಡ್ಗೆ ಆದ್ಮೇಲೆ ಮೀಟ್ ಮಾಡ್ತೀವಿ. ಆದ್ಮೇಲೆ ಸ್ವಲ್ಪ ಇನ್ನ ಜಾಸ್ತಿ ಫನ್ ಇರುತ್ತೆ ಗೈಸ್. ಜಸ್ಟ್ ಅಡಿಗೆದಷ್ಟೇ ಫನ್, ಜಾಸ್ತಿ ಇನ್ನ ಆಮೇಲೆ ಶುರು ಆಗುತ್ತೆ. ಸ್ವಲ್ಪ ನಮ್ಮ ಅಮ್ಮನ ಹತ್ರ ಮೆನ್ಯೂ ಕೇಳ್ಬಿಡಿ ಗೈಸ್. ಅಮ್ಮ ಕರೆಕ್ಟಾಗಿ ಏನೇನ್ ಮಾಡ್ತಿದ್ರಿ ಹೇಳ್ಬಿಡಮ್ಮ. ಕರೆಕ್ಟಾಗಿ ಅಂದರೆ ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸ್, ಗ್ರೀನ್ ಚಾಪ್ಸ್, ಆಮೇಲೆ ಮತ್ತು ಮಟನ್ ಸಾಂಬಾರ್. ಅದಕ್ಕೆಲ್ಲ ಮಟನ್ ಸಾಂಬಾರ್ಗೇನು ಮಟನ್ ಸಾಂಬಾರು. ಮುದ್ದೆ ಎಲ್ಲ ಮಾಡಲ್ವಾ? ನಮ್ಮ ಮನೆಯಲ್ಲಿ ಮಾಡ್ತಾರೆ ಗೈಸ್. ಬಿರಿಯಾನಿ ತಿನ್ಬೇಕಾದ್ರೆ ಮುದ್ದೆ ಎಲ್ಲ ಯಾರು ಅಷ್ಟು ಇಷ್ಟಪಡಲ್ಲ ಗೈಸ್. ಬೇಕಂದ್ರೆ ಮಾಡ್ಕೊಡ್ತೀವಿ. ಮಟನ್ ಸಾಂಬಾರ್ ಏನು ಗೊತ್ತಾ ಗೈಸ್, ಇಷ್ಟು ದೊಡ್ಡ ಕುಕ್ಕರಲ್ಲಿ ಮಾಡ್ತಿರೋದು. ಮಿಕ್ಕಿದ್ರೆ ಮಂಗಳವಾರ ಬುಧವಾರ ಎಲ್ಲ ಅದಕ್ಕೆ ಮುದ್ದೆ ಮಾಡ್ಕೊಂಡ್ಬಿಡೋಣ ಅಂತ ಗೈಸ್. ಎಲ್ಲ ಅದಕ್ಕೆ ಮುದ್ದೆ ಮಾಡ್ಕೊಂಡು ಮನೇಲಿ ಅಡುಗೆ ಮಾಡೋದು ತಪ್ಪುತ್ತಲ್ಲ ಅಂತ ಗೈಸ್. ಕಣ್ಣಲ್ಲಿ ನೀರು ಗೈಸ್. ತ್ರಿಷಾ ಅವಾಗ ಯಾಕೆ ಗೊತ್ತಾ ಗೈಸ್ ಅಳ್ತಾ ಇರೋದು? ಅವಾಗ ಒಲೆ ಹತ್ರ ಹೋಗಿ ಬರ್ತಾಳೆ ನೋಡಿ ಗೈಸ್. ಅಯ್ಯೋ, ಕಣ್ಣೀರೆಲ್ಲ ಸುಸ್ಕೊಂಡು ಬ್ಲಾಗ್ ಮಾಡ್ತಿದ್ದೀನಿ ಗೈಸ್. ನಾನು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಬಿಡಿ ಗೈಸ್. ಮೊನ್ನೆ ಮಳೆ ಬಂತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಗೈಸ್. ಇವರೇ ಗೈಸ್ ನಮ್ಗೆಲ್ಲ ತಿಳಿಸೋದು. ನಮ್ಮ ಮನೇಲಿ ಏನೇ ಬಂದ್ರು ದುಬೈ ಬೈಸ್. ದುಬೈ ಅಂದ್ರೆ ಏನ್ ಕರ್ಕೊಂಡೈತಾನೆ ಗೈಸ್. ಇವರೇ ಗೈಸ್ ಬಿರಿಯಾನಿ ಮಾಡೋ ಕಲಾವಿದ್ರು ನಮ್ಮ ಮನೇಲಿ. ತಿಂತಾ ಇರ್ಬೇಕು, ಮಲಗ್ತಾ ಇರ್ಬೇಕು ಅಷ್ಟೇ ಗೈಸ್. ತಿಂದ್ಬಿಟ್ಟು ಮಲ್ಗದ್ ಅಷ್ಟೇ ಗೈಸ್. ನಮ್ದು ಇನ್ಪುಟ್ ಔಟ್ಪುಟ್ ಗೈಸ್. ಒಂದು ಇನ್ಪುಟ್ ಮಾಡಿದ ತಕ್ಷಣ ಔಟ್ಪುಟ್ ಆಗ್ತಾನೆ ಗೈಸ್, ಅದೇ ಪ್ರಾಬ್ಲಮ್. ಇನ್ಪುಟ್ ಆಗಿದ ತಕ್ಷಣ ಬರ್ತೀನಿ ಇರೋ ಅಂತ 10 ನಿಮಿಷ ಎಲ್ಲ ಹೋಯ್ತಾನೆ ಗೈಸ್ ಔಟ್ಪುಟ್ ಮಾಡಕ್ಕೆ. ಬೈತಾನೆ ಗೈಸ್ ಆ ಕಡೆಯಿಂದ. ತ್ರಿಷಾಲ್ ಮಾನ ಮರ್ಯಾದೆ ಕಳೀತಾ ಇದೀಯ ನೋಡಿ ಗೈಸ್, ತಲೆ ಬಗ್ಸ್ಕೊಬಿಟ್ಟವನೆ. ನಿಮ್ಗೆ ಮುಖ ಪಬ್ಲು ಮುಖ ತೋರ್ಸು, ಗೈಸ್. ಒಲೆ ಅಲ್ವಾ, ಫುಲ್ ಎಲ್ಲ ಏನು ಹೊಗೆಗೆಲ್ಲ ಕಣ್ಣು ಎಲ್ಲ ನೀರು ಹೋಗಿ ಫುಲ್ ಎಲ್ಲ ಅಳ್ತವರೆ. ಮ್ಯಾಟ್ರ್ ಅದಲ್ಲ ಗೈಸ್, ನೀವು ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ ಅದಕ್ಕೆ ಎಲ್ಲರೂ ಅಳ್ತಾರೆ. ಅದು ಮ್ಯಾಟ್ರು. ಸರಿ ಗೈಸ್, ಆಯ್ತು. ಎಲ್ಲ ಅಡುಗೆ ಆದ್ಮೇಲೆ ಸ್ವಲ್ಪ ನಮ್ಮ ಮನೆಗೆ ನಮ್ಮ ಅಕ್ಕ, ನಮ್ಮ ಬಾವ, ಆಮೇಲೆ ಅವ್ರ ಫ್ಯಾಮಿಲಿ ಎಲ್ಲ ಬರ್ತಿದ್ದಾರೆ. ಅದನ್ನ ಮೀಟ್ ಮಾಡಿಸಿ ಅವ್ರಿಗೆ ಟೇಸ್ಟ್ ತೋರಿಸಿ. ಗೈಸ್ ನಮ್ಮಮ್ಮ ಏನೋ ಟೇಸ್ಟ್ ನೋಡ್ತಾರೆ ಗೈಸ್. ಗೈಸ್ ಪ್ರತಿ ಸಲ ನಾನು ನೋಡ್ತಿದ್ದೆ, ಈ ಸಲ ನಮ್ಮಮ್ಮ ನೋಡ್ತಾರೆ ಗೈಸ್. ಬರ್ತಾರೆ ಗೈಸ್ ನಮ್ಮ ಮನೆಗೆ. ಅದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಟೇಸ್ಟ್ ಆಗಿದೆಯಾ ಇಲ್ವಾ ಹಿಂಗೆ ಸ್ವಲ್ಪ ಒಂಚೂರು ರುಚಿ ನೋಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಏನಾದರೂ ಕಮ್ಮಿ ಇದ್ರೆ, ಏನಾದರೂ ಜಾಸ್ತಿ ಇದ್ರೆ
ಸರಿ ಮಾಡ್ಕೊಬೋದಲ್ಲ. ಸರಿ ತಿನ್ನಮ್ಮ, ಹೆಂಗೆ ತಿಂತೀಯ ನೋಡೋಣ, ಹೆಂಗೈತೆ? ಆಹಾ ಗೈಸ್ ನಾಟಕ ಮಾಡ್ತವ್ರೆ ಗಾಯ್ಸ್. ತುಂಬಾ ಬಿಸಿ ಇದೆ ಗೈಸ್ ನೋಡಿ ಗೈಸ್, ಟೇಸ್ಟ್ ನೋಡಕ್ಕೆ ಯಾರಾದ್ರೂ ಇಷ್ಟೊಂದು ಹಾಕೋತಾರ ಗಾಯ್ಸ್? ಗೈಸ್ ಎಷ್ಟು 1 2 3 4 ಗೈಸ್ ಅವರು ತಾಯಿ ಅಲ್ವಾ ಗೈಸ್, ಅದಕ್ಕೆ ಅವರು ತಿಂದು ಎಲ್ಲಾರ್ಗು ಒಂದೊಂದು ತುತ್ತು ತಿನ್ನಿಸ್ತಾರೆ. ಕರೆಕ್ಟ್ ಆಗಿ ಹೇಳೋದು ನೋಡಿ. ಅದು ಫಸ್ಟ್ ನನಗೆ ತಿನ್ನಿಸ್ತಾರೆ, ನನಗೆ ತಿನ್ನಿಸ್ತಾರೆ ಗೈಸ್. ನೋಡಿ ಗೈಸ್, ಹಾ ಬಿಸಿ ಇಟ್ಬಿಟ್ರು ಅಮ್ಮ. ಗೈಸ್ ಟೇಸ್ಟ್ ಮಾತ್ರ ನಿಜ ಸೂಪರ್ ಆಗೈತೆ. ಖಾರ ನಿಜ. ಚಿಕನ್ ಮಾತ್ರ ಸೂಪರ್ ಆಗಿ ಬಂದೈತೆ ನಿಜ. ರೆಸಿಪಿ ಬೇಕಂದ್ರೆ ಕಮೆಂಟ್. ಸೂಪರ್ ಗೈಸ್, ನಮ್ಮನ್ ಕೈ ರುಚಿ ಗೈಸ್, ನಿಜ ಸಕ್ಕತ್ತಾಗೈತೆ ಗೈಸ್. ಗಾಯ್ಸ್ ಹಂಗೆಲ್ಲ ರೆಸಿಪಿ ಹೇಳ್ಕೊಡಲ್ಲ ಗಾಯ್ಸ್, ನಮ್ದು ಹೋಟ್ಲ್ ಇರುತ್ತೆ, ಕಾಪಿ ಹೊಡೆದ್ಬಿಡ್ತಾರೆ. ನಮ್ದು ವೆಜ್ ಹೋಟ್ಲೂ ಇದೆ ಗಾಯ್ಸ್, ಎಲ್ಲಿ ಕೆಂಗೇರಿ. ನಾನ್ ವೆಜ್ ಹೋಟ್ಲು ಅತಿ ಶೀಘ್ರದಲ್ಲಿ ಓಪನ್ ಮಾಡ್ತಾರೆ. ಓಪನ್ ಮಾಡಾದ್ಮೇಲೆ ಹೆಸರು ಏನಂತ ಹೇಳ್ತೀವಿ ಗಾಯ್ಸ್, ಅಲ್ಲಿ ಗಂಟ ಸರ್ಪ್ರೈಸ್ ಆಗಿರ್ಲಿ ಅಂತ. ಆಲ್ರೆಡಿ ಗೆಸ್ ಮಾಡ್ತೀರಿ ಅಲ್ಲಿವರೆಗೂ. ಹೋಟ್ಲ್ ಹೆಸರು ಫೇಮಸ್ ಹೆಸರು ಆಲ್ಮೋಸ್ಟ್ ಸಿಮಿಲರ್ ಇರೋದೆ ಅಂತ. ಆ ಫ್ಯಾಮಿಲಿಯಿಂದಾನೇ ನಮ್ಮ ಅಮ್ಮ ಬಂದಿರೋದು, ಹೋಟ್ಲು ಫೇಮಸ್ ಇರೋ ಫ್ಯಾಮಿಲಿಯಿಂದಾನೆ. ನೋಡಿ ಗಾಯ್ಸ್ ಎಲ್ಲರಿಗೂ ತಿನ್ನಿಸ್ತವ್ರೆ. ರಿವೀಲ್ ಮಾಡಲ್ಲ ಇವಾಗ, ಹೋಟ್ಲು ಓಪನ್ ಆದ್ಮೇಲೆ ಹೋಟ್ಲು ಒಳಗಡೆನೆ ಅದ್ರ ನೇಮ್ ರಿವೀಲ್ ಮಾಡ್ತೀವಿ guys. ಹೇಳಿ ಅಲ್ಲಿವರೆಗೂ ಅಲ್ಲಿ ಹೋಟ್ಲ್ ಇರ್ಬೋದು ಅಂತ. ಹಾ ಗಾಯ್ಸ್, ಮಟನ್ ಕುಕ್ ಗಾಯ್ಸ್ ಒಂದು, ಇನ್ನು 4 ಕೂಗಿ ಎಲ್ಲ ಆಗಿ ಗೆಸ್ಟ್ ಎಲ್ಲ ಬಂದ್ಮೇಲೆ ನಿಮ್ಗೆ ಸಿಗ್ತೀವಿ ಗಾಯ್ಸ್. ಅದೇ ಗಂಟ ಬಾಯ್, ಸಿ ಯು ಅಗೇನ್.